ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣಂತ. ಈ ವ್ಲಾಗು ಗುರುವಾರದ ವ್ಲಾಗ್ ನೋಡ್ರಿ, ಅಂದ್ರೆ ಹೋದ ಗುರುವಾರದ ವ್ಲಾಗ್ ಇದು. ನನಗೆ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲೇ ಇಲ್ಲ. ನಾನು ಶುಕ್ರವಾರ ಅಪ್ಲೋಡ್ ಮಾಡ್ಬೇಕಂತೇಳಿ ಎಷ್ಟು ಟ್ರೈ ಮಾಡೀನಿ, ಆದರೆ ಆಗಲಿಲ್ಲ. ನಾವು ಶನಿವಾರ ಮೈಸೂರಿಗೆ ಹೋಗ್ಬಿಟ್ಟಿವಿ, ಹಾಗಾಗಿ ಇದು ಸ್ವಲ್ಪ ಲೇಟ್ ಆಗೈತೆ ನೋಡ್ರಿ. ಇವತ್ತು ಫಸ್ಟ್ ಈ ವಿಡಿಯೋನ ಹಾಕಿ ನೆಕ್ಸ್ಟ್ ನಾನು ಫ್ರೈಡೇ ಒಂದು ವಿಡಿಯೋ ಮಾಡ್ಕೊಂಡೀನಿ, ಆಮೇಲೆ ಸ್ಯಾಟರ್ಡೆ ಸಂಡೇ ವಿಡಿಯೋ ಮಾಡೇನಷ್ಟ. ಇನ್ನು ಮಂಡೇ ವಿಡಿಯೋ ಮಾಡಿಲ್ಲ, ನಾನು ಟ್ಯೂಸ್ಡೇ ವಿಡಿಯೋ ಮಾಡಿಲ್ಲ. ಹಾಗಾಗಿ ಈ ಹಳೆ ವೀಡಿಯೋಸ್ ಎಲ್ಲ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋಸ್ನ ಹಾಕಿರತ್ತಂತೇಳಿ ಅದು ಥರ್ಸ್ಡೇ ವಿಡಿಯೋನ ನಾನು ಇವತ್ತು ಹಾಕಕತ್ತೀನಿ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಇವಾಗ ಕಿಚನ್ಗೆ ಬಂದೆ. ನಾನು ಬೇಗ ನಾಷ್ಟ ರೆಡಿ ಮಾಡಿರತ್ತಂತೇಳಿ ಇವತ್ತು ನಾಷ್ಟಕ್ಕೆ ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹಿಂದಿನ ದಿವಸನೇ ರವೆ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ ರವೆ ಇಡ್ಲಿ ಮಾಡೋಕ್ಕೆ. ಫಸ್ಟ್ ಚಹಾ ಇಟ್ಕೊಂಡು ನನಗೊಂದು ಕಪ್ಪ ಚಹಾ ಮಾಡ್ಕೊಂಡ್ರಾತಂತೇಳಿ ಇವಾಗ ಈ ಹೀರೆಕಾಯಿ ನೋಡ್ರಿ ಎಷ್ಟು ಚಂದ ಅದಾವೆ ಇವ ಇಲ್ಲಿ ಅಂಗಡಿ ಒಳಗೆ ತರ್ತೇವಂದ್ರೆ ಸಿಗೋದಿಲ್ಲ. ನಮ್ಗೆ ಹಾಲು ಹಾಕ್ತಾರಲ್ಲ ಅವ್ರ ಹೊಲದಾಗಿನೂ ತೊಗೊಂಡು ಬಂದು ಕೊಡ್ತಾರೆ, ಫ್ರೆಶ್ ಆಗಿ ಸಿಗ್ತತಿ ತರಕಾರಿ. ಹಾಗಾಗಿ ನಾನು 1 kg ತೊಗೊಂಡಿದ್ನಿ, ಎಣ್ಗಾಯ್ದು ಮಾಡಿರತ್ತಂಥೇಳಿ. ಇವಾಗ ಅವನ್ನೆಲ್ಲ ಕವರಿಂದ ತೆಗೆದು ಈ ಸಿಪ್ಲಾಕ್ ಕವರ್ ತರಿಸಿದ್ದೇನಲ್ಲ ಅದ್ರೊಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ರಾತಂಥೇಳಿ ಅದರೊಳಗೆ ಹಾಕಿ ಇಡಾಕತ್ತೀನಿ. ಅವರು ಹೀರೆಕಾಯಿ, ಬೆಂಡೆಕಾಯಿ ಮತ್ತು ಸೋರೆಕಾಯಿ, ಸೌತೆಕಾಯಿ ಇಷ್ಟು ತೊಗೊಂಡು ಬರ್ತಾರೆ ನೋಡ್ರಿ. ಇವನಿಷ್ಟು ತಂದಾಗೆಲ್ಲ ನಾನು ಅವ್ರ ಹತ್ರ ತರಕಾರಿ ತೊಗೊಂಡಿರ್ತೇನೆ. ಎಲ್ಲ ಎತ್ತಿಟ್ಟು ಇವಾಗ ಕೆನೆಯನ್ನು ಸ್ವಲ್ಪ ತೆಗೆದಿಡಬೇಕಿತ್ತು. 1 ವಾರ ಆದಮೇಲೆ ಕಡಿಬೇಕಲ್ಲ, 1 ವಾರಕ್ಕೆ ಇದು 1 ಡಬ್ಬಿ ಐತಲ್ಲ ಫುಲ್, ಅದು 1 ಡಬ್ಬಿ ಬರ್ತೈತೆ ನೋಡ್ರಿ ಕೆನೆ. ಹಾಗಾಗಿ ದಿನ ಎದ್ದ ತಕ್ಷಣ ನಾನು ಹಾಲಿನ ಕೆನೆನ ತೆಗೆದಿಟ್ಟಿರ್ತೀನಿ. ರಾತ್ರಿ ಹಾಲಿನ ಪಾತ್ರೆ ನಾನು ಫ್ರಿಜ್ ಒಳಗೆ ಇಟ್ನಿ ಅಂದ್ರೆ ಸ್ವಲ್ಪ ಕೆನೆ ಗಟ್ಟಿಗೆ ಬರ್ತೈತಿ, ಆದರೆ ನಾನು ರಾತ್ರಿ ಮರೆತು ಬಿಟ್ಟಿದ್ನಿ. ಹಾಗಾಗಿ ಎಷ್ಟಿತ್ತಲ್ಲ ಅಷ್ಟು ನಾನು ಕೆನೆ ತಕ್ಕೊಂಡು ಹಾಲು ಕಾಯಕ್ಕಿಟ್ನಿ. ಇವಾಗ ಬೇಳೆನ ಬೇಯಿಸಾಕಿಡಕತ್ತೀನಿ ನೋಡ್ರಿ. ಸಾಂಬಾರು ಮಾಡೋಕ್ಕೆ ತೊಗರಿಬೇಳೆ ಮತ್ತು ಟೊಮೆಟೊ ಹಾಕಿ ಕೂಗಿಸ್ಕೋಬೇಕಿದನ್ನು. 1 ವಿಷಲ್ ಅಷ್ಟೇ ಕೂಗಿಸ್ಕೋಬೇಕು. ಇಡ್ಲಿ ಸಾಂಬಾರು ನಾನು ಸುಮಾರು ಸಾರಿ ತೋರಿಸಿದ್ದೀನಿ, ಹಾಗಾಗಿ ಇದರೊಳಗೆ ಅಷ್ಟೇನು ಡೀಟೇಲಾಗಿ ನಾನು ತೋರಿಸೋದಿಲ್ಲ. ತೊಗರಿಬೇಳೆ ಮತ್ತು 1 ಟೊಮೆಟೊನ ಹಾಕಿ ಮೊದಲು 1 ವಿಷಲ್ ಕೂಗಿಸ್ಕೋಬೇಕಿದನ್ನು. ಬೇಳೆನೂ ಬೇಯಿಸಾಕಿಟ್ನಿ. ಇದು ಇಡ್ಲಿ ಮಾಡೋಕ್ಕೆ ಹಿಟ್ಟನ್ನ ರಾತ್ರಿನ ನಾನು ರುಬ್ಬಿಟ್ಟಿದ್ನಲ್ಲ ನೋಡ್ರಿ. ಈಗ ಎಷ್ಟು ಚಂದ ಉಬ್ಬೈತಿ. ನಾನು ಉಬ್ಬಿ ಕೆಳಗದು ಬೀಳ್ತತ್ತಲ್ಲ ಅಂಥೇಳಿ ಒಂದು ಬಾಳ್ಗೆ ಒಳಗೆ ಹಾಕಿಟ್ಟಿದ್ನಿ. ಅದು ಕೆಳಗೇನು ಬಿದ್ದಿರಲಿಲ್ಲ, ಕರೆಕ್ಟಾಗೆ ಮೇಲೆ ತುದಿವರೆಗೂ ಹಿಟ್ಟು ಉಬ್ಬಿತ್ತು. ಉಬ್ಬಿರೋ ಅಷ್ಟೇ ಇಡ್ಲಿ ಚಲೋ ಆಕ್ಕವು, ಇಲ್ಲಾಂದ್ರೆ ಚಲೋ ಆಗೋದಿಲ್ಲ. ಈ ತಂಪಿರೋದಕ್ಕಾಗಿ ಒಂದೊಂದು ಸರಿ ಉಬ್ಬುದನೇ ಇಲ್ಲ. ನಾನು ಉಬ್ಬಿಲ್ಲನೋ ಅಂತ ಅಂದ್ಕೊಳಕತ್ತಿದ್ನಿ, ಆದ್ರೆ ಹಿಟ್ಟು ಚಲೋ ಉಬ್ಬಿತ್ತು ನೋಡ್ರಿ ಇವತ್ತು. ಹಂಗೆ ನಾನು ಚಹಾ ಮಾಡಿಕೊಂಡು ಚಹಾ ಕುಡಿಯಕತ್ತೀನಿ. ಈಗ ಚಹಾ ಕುಡ್ದಾದ್ಮೇಲೆ ಇನ್ನು ಪಟಾಪಟ ಅಂಥೇಳಿ ಅಡುಗೆ ಕೆಲಸ ಮಾಡಬೇಕು. ನಾನು ಚಹಾ ಕುಡಿಕೊಡಕ್ಕೆ ಆ ಕಡೆ ಬೇಳೆ ಬಂತಂದ್ರೆ ಅದಕ್ಕೆ ಒಗ್ಗರಣೆ ಹಾಕೋದು ಮತ್ತು ಚಟ್ನಿ ಅಷ್ಟು ಮಾಡಿ ರೈಸ್ 1 ಕುಕ್ಕರ್ ಒಳಗೆ ಇಡ್ತೇನೆ. ಇಡ್ಲಿ ಅಷ್ಟು ಕೂಗ್ಸಿರ ಮುಗೀತು ನೋಡ್ರಿ. ಇವತ್ತು ನಾನು ಚಪಾತಿ ಪಲ್ಯ ಎಲ್ಲ ಏನೂ ಮಾಡಕತ್ತಿಲ್ಲ, ಬರೀ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ರೈಸ್ ಇಷ್ಟ ಮಾಡಕತ್ತೀನಿ. ಈಗ ಮಾಮೂಲಿ ದಿವಸ ಬೇರೆ ಅವಲಕ್ಕಿ ಉಪ್ಪಿಟ್ಟು ಇಂಥದ್ದು ಮಾಡಿರ್ತೇವಲ್ಲ, ಅವತ್ತಿನ ದಿವಸ ಅಷ್ಟೇ ನಾನು ಚಪಾತಿ ಪಲ್ಯ ಎಲ್ಲ ಮಾಡಿರ್ತೀನಿ. ಈ ರೀತಿ ನಾಷ್ಟಗಳು ಮಾಡೀನಿ ಅಂದ್ರೆ ಅನ್ನ ಸಾಂಬಾರು ಅಷ್ಟು ಮಾಡಿಬಿಟ್ಟಿರ್ತೀನಿ ಮ್ಯಾಲೆ. ಮಧ್ಯಾಹ್ನಕ್ಕೂ ಅಷ್ಟೇ ನಾವು ಅದನ್ನ ತಿಂದುಬಿಡ್ತೀವಿ. ನಮ್ಮ ಮನೆಯವ್ರಿಗೂ ಡಬ್ಬಿಗೆ ಅವನ್ನ ಹಾಕಿಕೊಟ್ನಿ ಅಂದ್ರೆ ಅವರು ಮಧ್ಯಾಹ್ನ ತಿಂದು ಬರ್ತಾರೋ. ರಾತ್ರಿಗೆ ಚಪಾತಿನ ಇಲ್ಲ ಏನಾರ ಹಿಟ್ಟಿತ್ತಂದ್ರೆ ಇದನ್ನ ತಿಂತೀವಿ, ಏನಾರ ಒಂದು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋತೀವಿ ರಾತ್ರಿಗೆ. ಹಾಗಾಗಿ ಇವತ್ತು ಅಡುಗೆ ಕೆಲಸ ಜಾಸ್ತಿ ಇರಲಿಲ್ಲ. ಈಗ ಒಬ್ಬೊಬ್ರು ಅಂತಾರೋ ಇದು ಇಡ್ಲಿ ದೋಸೆ ಎಲ್ಲ ಮಾಡಿದಾಗ ಜಾಸ್ತಿ ಕೆಲಸ ಅಂತಾರೋ, ಆದರೆ ನನಗೇನು ಹಂಗೆ ಅನ್ಸೋದಿಲ್ಲ ನೋಡ್ರಿ. ನನಗೆ ಇಡ್ಲಿ ದೋಸೆ ಎಲ್ಲ ಮಾಡಿದಾಗ ಕಡಿಮೆ ಕೆಲಸ ಅಂತ ಅನಿಸ್ತತಿ. ಯಾಕಂದ್ರೆ ಮೇಲೆ ಅನ್ನ ಸಾಂಬಾರು ಒಂದ ಮಾಡಿಬಿಡೋದ್ರಿಂದ ನನಗೆ ಬೇಗ ಅಡುಗೆ ಕೆಲಸ ಮುಗಿತತಿ ಅಂತ ಅನ್ನಿಸ್ಬಿಡ್ತತಿ. ಹಾಗಾಗಿ ನಾನು ಜಾಸ್ತಿ ಮಾಡ್ತೇನೆ ಇಡ್ಲಿ ಮತ್ತು ದೋಸೆ ಪಡ್ಡು ಎಲ್ಲ. ಇಡ್ಲಿನ ಹಾಕಿ ಕುಗ್ಸಾಕಿಟ್ಟೇನೆ. ಈಗ ನೋಡ್ರಿ 10 ನಿಮಿಷ ಬೇಯಿಸ್ಕೊಂಡೆ ನಾನು. ಇವಾಗ ಇಡ್ಲಿ ರೆಡಿಯಾಗಿದ್ದಾವೆ, ಬೆಂದವ. ಹೈ ಫ್ಲೇಮ್ ಒಳಗೆ 10 ನಿಮಿಷ ಬೇಯಿಸ್ಕೊಂಡೇನಿ, ಕರೆಕ್ಟಾಗಿ ಬೆಂದಿರ್ತಾವೆ.
ಸಾನ್ವಿಗೆ ಇವಾಗ ಸ್ಕೂಲಿಗೆ ಹೋಗಾಕಿನ ರೆಡಿ ಮಾಡಿ ಕೂರಿಸಿ ಬಂದಿದ್ದಾನೆ. ಏನದು ಸ್ನಾನ ಮಾಡಿಸಿ ತಲೆ ಬಾಚಿ ಎಲ್ಲ ರೆಡಿ ಮಾಡಿ ಕೂರಿಸಿದ್ನಿ. ಆಕೆಗೆ ನಾಷ್ಟ ತೊಗೊಂಡು ಬರ್ತೇನೆ ಅಂಥೇಳಿ ಇವಾಗ ನೋಡ್ರಿ ಈಗ ಬರೀ ಚಟ್ನಿ ಮತ್ತು ಇಡ್ಲಿ ಅಷ್ಟೇ ತಿಂತಾನಂದ್ಲು, ಸಾಂಬಾರು ಬೇಡ ಅಂದ್ಲು. ಹಾಗಾಗಿ ಆಕೆಗೆ ಚಟ್ನಿ ಮತ್ತು ಇಡ್ಲಿ ಹಾಕಿ ಇವಾಗ ಬಿಸಿ ಬಿಸಿ ಇಡ್ಲಿನ ಆಕೆಗೆ ತಿನ್ನಿಸಿ ಆಕೆ ಸ್ಕೂಲಿಗೇನೋ ಅಷ್ಟೇ ಬಾಕ್ಸಿಗೆ ರೆಡಿ ಮಾಡತ್ತೇನೆ ನೋಡ್ರಿ ನಾಷ್ಟ. ದಿನ ಆಕೆ ಫ್ರೂಟ್ಸ್ ತೊಗೊಂಡು ಹೋಗ್ಗಳು, ಆದ್ರೆ ಇವತ್ತು ನಾಷ್ಟ ಮಾಡಿದ್ನಲ್ಲ, ಇವತ್ತು ಫ್ರೂಟ್ಸನ್ನು ಹಾಕಂದ್ಲು. ಆದ್ರೆ ದಿನ ಅದೇ ಏನು ತಿಂತಿ ಇವತ್ತು ನಾಷ್ಟ ಮಾಡಿದ್ದು ತೊಗೊಂಡು ಹೋಗೋಣ ಅಂತಲೇ ಹ್ಞೂ ಅಂದ್ಲು. ಆಕೆಗೆ 2 ಇಡ್ಲಿ ಹಾಕಿ ಚಟ್ನಿ ಹಾಕಿನಿ. ಆಕೆ ಸಾಂಬಾರು ಸ್ಕೂಲಿಗೇನು ತೊಗೊಂಡು ಹೋಗೋದಿಲ್ಲ ಅಂದ್ಲು. ಹಾಗಾಗಿ ಅಕ್ಕಿ ಬಾಕ್ಸ್ ರೆಡಿ ಮಾಡೀನಿ. ಈಗ ನಮ್ಮ ಮನೆಯವ್ರಿಗೂ ಬಾಕ್ಸ್ಗೂ ಹಾಕಬೇಕು ಮತ್ತು ತಿನ್ನಕ್ಕೂ ಬೇಕಾಗ್ತದಲ್ಲ ಇಡ್ಲಿ. ಹಾಗಾಗಿ ಹಾಟ್ ಬಾಕ್ಸ್ ಒಳಗೆ ತೆಗೆದಿಟ್ಟು ಇನ್ನೊಂದು ಸ್ಟ್ಯಾಂಡ್ ಫುಲ್ ಹಾಕಿಟ್ರಾತಂಥೇಳಿ ಈಗ ಇಡ್ಲಿನ ಎಲ್ಲ ಹಾಟ್ ಬಾಕ್ಸಿಗೆ ತೆಗೆದಿಡಾಕತ್ತೀನಿ. ರವೆ ಇಡ್ಲಿ ನೋಡ್ರಿ ಎಷ್ಟು ಸಾಫ್ಟಾಗ ಎಷ್ಟು ಚಂದ ಬಂದಾವಂಥೇಳಿ. ಇವಾಗ ನಮ್ಮ ಮನೆಯವ್ರ ಬಾಕ್ಸಿಗೆ ನಾನು ಊಟ ಹಾಕಾಕತ್ತೀನಿ. ಈ ಬಾಕ್ಸ್ ನೋಡ್ರಿ ನಾನು ಹೇಳ್ತಿದ್ದು ನಿಮಗೆ ಹಿಂದಿನ ಬ್ಲಾಗಲ್ಲೆಲ್ಲ ಹೇಳಿದ್ನಿ ಹೊಸ ಬಾಕ್ಸ್ ತರ್ತೇನೆ ನಮ್ಮ ಮನೆಯವ್ರಿಗೆ ಅಂತೇಳಿ. ನೋಡ್ರಿ ಈಗ ಫೈನಲಾಗಿ ನಾನು ಬಾಕ್ಸ್ ತೊಗೊಂಡು ಬಂದೀನಿ ಅವರಿಗೆ. ಇದು 3 ಕ್ಯಾರಿಯರ್ದು ಏನಿತ್ತಲ್ಲ ಇದಕ್ಕೆ 450 ಹೇಳಿರವ್ರೆ. ನಾನು 400 ಮಾಡೀನಿ ಇದಕ್ಕೆ. ಮತ್ತು ಅದು ಟಂಬ್ಲರ್ ಐತಲ್ಲ ಅದಕ್ಕೆ ಅವರು 360 ಇತ್ತು ಅದ್ರ ಮೇಲೆ ರೇಟ, ಅವ್ರು 350 ಹೇಳಿರ. ನಾನು ಅದಕ್ಕೆ 150 ಮಾಡಿ ತೊಗೊಂಡು ಬಂದು ನೋಡ್ರಿ. ಇದ್ರೊಳಗೆ ಆದ್ರೆ ನೀಟಾಗಿ ಒಂದು ಕಡೆ ಎಲ್ಲ ನಾವು ಪ್ಯಾಕ್ ಮಾಡಿ ಕಳಿಸ್ಬೋದು. ಆದ್ರೆ ಇನ್ನೊಂದು ಥರ ಡಬ್ಬಿ ನಾನು ಡೈಲಿ ಕಟ್ಟತ್ತೀನಿಲ್ಲ ಆವಾದ್ರೆ ಬಿಸಿ ಏನೂ ಹಾಕೋಕೆ ಆಗ್ತಿರ್ಲಿಲ್ಲ ಅದ್ರೊಳಗೆ. ಮತ್ತು ಒಂದು 5-6 ಡಬ್ಬಿ ಆಗಿಬಿಡತ್ತಿದ್ದು ಅವ ಎಲ್ಲ ಪಲ್ಯ ಸಾಂಬಾರು ಮೊಸರು ಎಲ್ಲ ಈ ರೀತಿ ಇಡೋದ್ರಿಂದ 5-6 ಡಬ್ಬಿ ಆಗತ್ತಿದ್ದು. ಅದಕ್ಕಾಗಿ ನಾನು ತೊಗೊಂಡು ಬರ್ಬೇಕನ್ನತ್ತಿನ್ಲೆ. ಮೊನ್ನೆ ಸಂಡೇ ಹೋಗಿ ತೊಗೊಂಡು ಬನ್ನಿ ಈ ಬಾಕ್ಸ್ ಎಲ್ಲ. ಮತ್ತು ಇದ್ರ ಜೋಡಿ ಒಂದು ಸಣ್ಣದ ಬಿಂದಿಗೆ ತೊಗೊಂಡು ಬಂದೀನಿ ನಾನು, ಅದನ್ನು ತೋರಿಸ್ತೇನೆ ನಿಮಗೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸನೇಕ ಬಂತಲ್ಲ, ಹಾಗಾಗಿ ಅದು 150 ರುಪೀಸ್ ಅಷ್ಟೇ ಬಿಂದಿಗೆ ಸಿಕ್ತು. ನಾನು ಭಾಳ ದಿವಸದಿಂದ ಅಂದ್ಕೊಳಕತ್ತೀನಿ ತೊಗೋಬೇಕಂದು. ಮೈಸೂರಾಗಿದ್ದಾಗೂ ಎಷ್ಟು ಸರಿ ಅಂದ್ಕೊಂಡಿನಿ, ಅದ್ರ ತೊಗೊಳಕ್ಕಾಗಿರಲಿಲ್ಲ ನನಗೆ. ಈ ಸರಿ 150 ರುಪೀಸ್ಗೆ ಅಷ್ಟು ಸಿಕ್ತು. ಮತ್ತು ಹೆಂಗೋ ಹಬ್ಬನೂ ಬಂತಲ್ಲ, ಹಬ್ಬಕ್ಕೂ ಬೇಕಾಗ್ತತಿ ಅಂಥೇಳಿ ನಾನು ಒಂದು ಬಿಂದಿಗೆ ಮತ್ತು ಇದೊಂದು ಡಬ್ಬಿ ಅದೊಂದು ಟಂಬ್ಲರ ತೊಗೊಂಡು ಬಂದೀನಿ ನೋಡ್ರಿ. ಹಂಗೆ ಒಂದು ಲಂಚ್ ಬ್ಯಾಗನ್ನು ತೊಗೊಂಡು ಬಂದೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಡಬ್ಬಿ ನಾನು ರೆಡಿ ಮಾಡೀನಿ. ಇವಾಗ ಏನದು ಅನ್ನ ಮತ್ತು ಚಟ್ನಿ ಹಾಕಿನಿ, ಇಡ್ಲಿ ಹಾಕಿನಿ. ಇದು ಟಂಬ್ಲರ್ ಒಳಗೆ ಸಾಂಬಾರು ಹಾಕಕತ್ತೀನಿ. ನಾನು ಮೊನ್ನೆ ಒಂದು ವಿಡಿಯೋದೊಳಗೂ ಈ ಡಬ್ಬಿಗಳು ತೋರಿಸಿದ್ನಿ, ಆದರೆ ಹೇಳಿರಲಿಲ್ಲ. ಸೌತೆಕಾಯಿನೂ ಇತ್ತು ಮನ್ಯಾಗ, ಹಾಗಾಗಿ ಅದನ್ನು ಕಟ್ ಮಾಡಿ ಹಾಕ್ಯಾರ ತಿಂತಾರಂಥೇಳಿ ಸೌತೆಕಾಯಿನೂ ಕಟ್ ಮಾಡಿ ಹಾಕತ್ತೇನೆ ನೋಡ್ರಿ. ಡೈಲಿ ನಾನು ಮಿಸ್ ಮಾಡಿದ ಸೌತೆಕಾಯಿ ಕೊಟ್ಟಿರ್ತೀನಿ, ನಮ್ಮ ಮನೆಯವ್ರಿಗೂ ಕೊಡ್ತೀನಿ, ಸಾನ್ವಿಗೂ ಕೊಡ್ತೀನಿ, ನಾನು ತಿಂದಿರ್ತೀನಿ. ಆ್ಯಪಲ್ಲ ಮತ್ತು ಸೌತೆಕಾಯಿ ಎರಡನ್ನೂ ನಾವು ಮಿಸ್ ಮಾಡ್ದೆ ಡೈಲಿ ತಿಂತೇವೆ ನೋಡ್ರಿ. ಮತ್ತು ಇವಾಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡಕತ್ತೀನಿ. ಇಡ್ಲಿ ಸಾಂಬಾರು ಚಟ್ನಿ ಹಾಕಿಕೊಟ್ಟು ನಾನು ನಾಷ್ಟ ಮಾಡಿ ಮತ್ತು ನೆಕ್ಸ್ಟ್ ನಾನು ಯಾವುದೂ ವೀಡಿಯೋ ಮಾಡಲಿಲ್ಲ. ಮಧ್ಯಾಹ್ನದ ಮೇಲೆ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಾದ್ಮೇಲೆ ಮಲಗಿಳು ಊಟ ಮಾಡಿ. ಮಳೆ ಬರುವಂಗಾಗಿತ್ತು ವೆದರ್, ಹಾಗಾಗಿ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಬಟ್ಟೆಗಳನ್ನೆಲ್ಲ ನಾನು ಮಡಿಸಿ ಎತ್ತಿಟ್ಕೊಳಕತ್ತೀನಿ ನೋಡ್ರಿ. ಈಗ ಮಧ್ಯಾಹ್ನ ಸ್ವಲ್ಪ ಹಂಗೆ ಕಾಜಾ ಹುಕ್ಸ್ ಮಾಡೋದು, ಜಿಗ್ಜ್ಯಾಗ್ ಫಾಲ್ ಮಾಡೋದು ಎಲ್ಲ ಇತ್ತು. ಅದನ್ನು ಮಾಡ್ಕೊತ ಕೂತ್ನಿ, ವೀಡಿಯೋಸ್ ಎಲ್ಲ ಮಾಡಲೇ ಇಲ್ಲ. ಸಂಜೆಗೆ ಮಳೆ ಬರಕತ್ತಿಲ್ಲ. ಈಗ ಮೊದಲ ಬಟ್ಟೆ ಎಲ್ಲ ಒಣಗೋದು ಕಷ್ಟ, ಅದಕ್ಕಾಗಿ ಒಣಗಿದ ಬಟ್ಟೆಗಳನ್ನೆಲ್ಲ ಎತ್ತಿ ಇಟ್ಕೊಂಡು ಇವಾಗ ಮಡಿಸಿ ಇಡಾಕತ್ತೀನಿ ನೋಡ್ರಿ. ಇನ್ನು ಅವ್ನು ಮಡಿಸ್ತಾ ಹಂಗೆ ಇಟ್ನಂದ್ರೆ ಅಲ್ಲೇ ಉಳಿದ್ಬಿಡ್ತಾವೆ. ನಂಗೆ ನೆಕ್ಸ್ಟ್ ಮಡಿಸ್ಬೇಕಂತ ಅನ್ಸೋದನೇ ಇಲ್ಲ. ಅದಕ್ಕೆ ತಂದ ತಕ್ಷಣ ಹಾಲೊಳಗೆ ಹಾಕಿಬಿಡ್ತೇನೆ ನಾನು. ಅಲ್ಲಿದ್ದು ಅಂದ್ರೆ ಎತ್ತಿ ಮಡಿಸಿಡಬೇಕು ಅಂತ ಅನಿಸ್ತತಿ. ಬೇರೆ ಕಡೆ ಎಲ್ಲರೂ ರೂಮ್ನಾಗದು ಓದಿಟ್ಟೆ ಅಂದ್ರೆ ನಾನು ಮಡಿಸೋದನ್ನೇ ಇಲ್ಲ, ಅಲ್ಲೇ ಇಟ್ಬಿಟ್ಟಿರ್ತೇನೆ ಒಂದು 2 ದಿವಸ. ಅದಕ್ಕಾಗಿ ಬಟ್ಟೆ ಎಲ್ಲ ಮಡಿಸಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಮುಖ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ಚಾ ಎಲ್ಲ ಮಾಡ್ಕೊಂಡು ಕುಡಿದ್ನಿ ನೋಡ್ರಿ. ಪಾತ್ರೆ ಎಷ್ಟಾಗ್ಯಾವ ಇವತ್ತು ಅಂತೇಳಿ ಇಡ್ಲಿ ಸಾಂಬಾರ್ದು ಎಲ್ಲ. ಇವತ್ತು ರಾತ್ರಿಗೇನು ಅಷ್ಟೇ ನಮ್ಮ ಮನೆಯವರು ಏನು ಮಾಡಬೇಡ, ಅದು ಇಡ್ಲಿ ಜಾಸ್ತಿ ಮಿಕ್ಕ್ಯಾವಲ್ಲ ಅದನ್ನ ಇಡ್ಲಿ ಉಪ್ಪಿಟ್ಟು ಮಾಡಿಬಿಡು ಅಂತಂದರು. ಸರಿ ಆಯ್ತು ಅಂಥೇಳಿ ಇದ್ದಿದ್ದು ಹಿಟ್ಟೆಲ್ಲ ನಾನು ಕುಕ್ಕರಲ್ಲಿ ಹಾಕಿ ಕೂಗ್ಸಾಕಿಟ್ನಿ. ಅಂದ್ರೆ ಅದು ಇಡ್ಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ತಣ್ಣಗೆ ಆಗಬೇಕು ಇಡ್ಲಿ, ಹಂಗೆ ಬಿಸಿ ಇದ್ದು ಅಂದ್ರೆ ಅದು ಚಲೋ ಆಗೋದಿಲ್ಲ. ಹಾಗಾಗಿ ಇಡ್ಲಿ ಕುಕ್ಕರ್ ಒಳಗೂ ಹಾಕೀನಿ. ಇನ್ನೊಂದು ಸ್ಟೀಮರ್ ಐತಲ್ಲ, ಸ್ಟೀಮರ್ ಒಳಗೂ ಒಂದು ದೊಡ್ಡದ ತಟ್ಟೆ ಇಟ್ಟು ಅದ್ರ ತುಂಬ ಎಲ್ಲ ಇದನ್ನು ಇಡ್ಲಿ ಹಿಟ್ಟೆಲ್ಲ ಹಾಕಿ ಬೇಯಿಸಾಕಿಟ್ನಿ. ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದ್ರಾತಂಥೇಳಿ ನೋಡಿ ಎಷ್ಟೊಂದು ಪಾತ್ರೆ ಇದ್ದು ಎಲ್ಲ ಪಾತ್ರೆನೂ ತೊಳೆದ ಕ್ಲೀನ್ ಮಾಡೀನಿ. ಇವಾಗ ಇಡ್ಲಿಯನ್ನು ಎಲ್ಲ ಕೂಗಿದ್ದು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ತೆಗೆದಿಡ್ಬೇಕೀಗ ನೋಡ್ರಿ. ಇದೊಂದು ಸ್ಟ್ಯಾಂಡ್ ಫುಲ್ ಆಯಿತು, 4 ಪ್ಲೇಟ್. ಮತ್ತು ಇನ್ನೊಂದು ಸ್ವಲ್ಪ ಇತ್ತು, ಮತ್ತು ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋದಾಕತ್ತಂಥೇಳಿ ನಾನು ಸ್ಟೀಮರಲ್ಲಿ ಹಾಕಿಟ್ಬಿಟ್ನಿ. ಅದರೊಳಗೂ ಬೇಗ ಆಯಿತು.
ನೋಡ್ರಿ ಇಲ್ಲೇ ತಟ್ಟೆ ಒಳಗೆ ಹಾಕಿಟ್ಟಿದ್ನಿ. ಅದು ಹೆಂಗೆ ಬರ್ತತೋ ಏನು ಅಂಥೇಳಿ ಅನ್ಸಕತ್ತಿತ್ತು ನನಗೆ. ಆದರೆ ಕರೆಕ್ಟಾಗಿ ತಟ್ಟೆ ಇಡ್ಲಿ ಬರ್ತತಲ್ಲ ಹಂಗೆ ಬಂದಿತ್ತು ನೋಡ್ರಿ ಅದು. ಇವಾಗ ನಾವು ಚಿತ್ರಾನ್ನ ಮಾಡ್ತೀವಲ್ಲ ಸೇಮ್ ಹಂಗೆ ಮಾಡೋದು ನೋಡ್ರಿ ಇದನ್ನು ಇಡ್ಲಿ ಉಪ್ಪಿಟ್ಟು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೀಜ ಬೇಕಾದ್ರೆ ಕಡಲೆಬೀಜ ಹಾಕೋದು, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಅರಿಶಿನ ಪುಡಿ, ಉಪ್ಪು ಹಾಕಿ ಇವಾಗ ನೋಡ್ರಿ ಇಡ್ಲಿ ಎಲ್ಲ ಆರಿದ್ದು ಆರಿದಾದ್ಮೇಲೆ ಈ ರೀತಿ ಪುಡಿ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿರ ಆಯಿತು. ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು. ನನಗಂತೂ ಇದು ಭಾಳ ಇಷ್ಟ. ನಾನು ಪ್ರೆಗ್ನೆಂಟ್ ಇರುವಾಗ ಇದನ್ನಂತೂ ಭಾಳ ತಿಂತಿದ್ದೀನಿ. ನಮ್ಮ ಊರಾಗಿದ್ಮೇಲೆ ನಾನು ಇದನ್ನು ಮಾಡ್ಕೊಂಡು ತಿಂತೀನಿ. ಆದರೆ ನಮ್ಮ ಅಪ್ಪಾಗ ನಮ್ಮ ತಂಗಿಗೆ ಅದು ಯಾರಿಗೂ ಇಷ್ಟನೇ ಆಗ್ತಿರ್ಲಿಲ್ಲ. ನಾನು ಮತ್ತು ನಮ್ಮ ತಂಗಿ ಗಂಡ ಇಬ್ಬರು ಮಾಡ್ಕೊಂಡು ತಿಂತಿದ್ದೀವಿ ಅದನ್ನು. ಊಟ ಮಾಡಿ ಇವಾಗ ನಾನು ಮತ್ತು ನಾಳೆ ಫ್ರೈಡೇ ಅಲ್ಲ ಆಷಾಢ, ಅದಕ್ಕಾಗಿ ರಾತ್ರಿನೆಲ್ಲ ದೇವ್ರ ಸಾಮಾನು ತೊಳೆದ್ರಾತಂತೇಳಿ ಮತ್ತೊಂದು ಸರಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ತೊಳೆದೇನು ನೋಡ್ರಿ, ಕ್ಲೀನ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಪೂಜೆ ಅಷ್ಟ ಮಾಡಬೇಕು. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.